ವಿಶೇಷತೆ ಅಂದರೆ ಇದು ನಮ್ಮ ಸಿದ್ದಪ್ಪಾಜಿ ದೊಡ್ಡ ಸೇವೆ ಅಂತ. ಇದು ಪುರಾತನ ಕಾಲದಿಂದ ಬಂದಿರುವಂಥದ್ದು. ಇದು 3 ವರ್ಷಕ್ಕೊಂದ್ಸಾರಿ, ಮತ್ತೆ 5 ವರ್ಷಕ್ಕೊಂದ್ಸಾರಿ, ಮತ್ತೆ 9 ವರ್ಷಕ್ಕೊಂದ್ಸಾರಿ ಮಾಡ್ಬೋದು. ಈ ಸಾರಿ 15 ವರ್ಷಕ್ಕೆ ಈ ತರಹಣ ಚೊಟ್ಟನಹಳ್ಳಿ ಗ್ರಾಮಸ್ಥರು ಮತ್ತು ಕೆಂಚನಹಳ್ಳಿ ಅಕ್ಕಪಕ್ಕದ ಗ್ರಾಮಸ್ಥರು, ಕೂನುಕೊಪ್ಪಲು, ಮಂಚನಹಳ್ಳಿ, ಮಂತಾಪುರ ಈ ಗ್ರಾಮಸ್ಥರೆಲ್ಲ ಸೇರಿ ಈ ಸಾರಿ 15ನೇ ವರ್ಷಕ್ಕೋತ್ಸವವನ್ನು ದೊಡ್ಡ ಸೇವೆ ಸಿದ್ದಪ್ಪಾಜಿ ದೊಡ್ಡ ಸೇವೆ ಅಂತ ಏರ್ಪಾಡು ಮಾಡಿದ್ದಾರೆ. ಅಕ್ಕಪಕ್ಕದ ಗ್ರಾಮಸ್ಥರಿಗೆಲ್ಲ ಇದು ನಮ್ಮ ದೊಡ್ಡ ಸೇವೆ ಅಂತ ಈ ಸಾರಿ ಭಾಳ ಅಪರೂಪವಾಗಿ ನಡೀತಾ ಇರತಕ್ಕಂಥ ದೊಡ್ಡ ಸೇವೆ ಇದು. ಆದ್ದರಿಂದ ಅಕ್ಕಪಕ್ಕದ ಗ್ರಾಮಸ್ಥರಿಗೆಲ್ಲ ದೇವರಿಗೆ ಒಳ್ಳೇದು ಮಾಡಲಿ ಅಂತ ನಮ್ಮ ಸಿದ್ದಪ್ಪಾಜಿ, ರಾಚಪ್ಪಾಜಿ, ಮಂಟಸ್ವಾಮಿ, ಕರಳಿ ಸಿದ್ದಪ್ಪಾಜಿ ಅವರ ಚೆನ್ನಜಮ್ಮ ಇವರೆಲ್ಲ ಅರಸಿ ಒಳ್ಳೇದು ಮಾಡಲಿ ಅಂತ ನಾವು ಹಿಂದಿನಿಂದ ನಮಗೂ ಗೊತ್ತಿಲ್ಲ. ನಮ್ಮ ತಾತ ಮುತ್ತಾತನ ಕಾಲದಿಂದ ನಡ್ಕೊಂತಿರುವಂಥ ಪರ ಇದು ಸಿದ್ದಪ್ಪಾಜಿ ಪರ. ಸಿದ್ದಪ್ಪಾಜಿ ಪರ ಅಂದರೆ 15 ವರ್ಷಕ್ಕೊಂದ್ಸರಿ, ಹಿಂದೆ 9 ವರ್ಷಕ್ಕೊಂದ್ಸರಿ ಮಾಡ್ತಾಯಿದ್ರು. ಇವಾಗ ಏನಾಗಿದೆ ಅಂದರೆ ಈ ಸರಿ ಲೇಟಾಗಿ 15 ವರ್ಷಕ್ಕೊಂದ್ಸರಿ ಮಾಡಿದ್ದಾರೆ. ಅದರಿಂದ 4 ಹಳ್ಳಿಯವರು ಸೇರಿ ಎಲ್ಲ ಭಕ್ತಾದಿಗಳು ಸಹಾಯ ಮಾಡಿ ಊರೆಲ್ಲ ದುಡ್ಡೆತ್ತಿ ಎಲ್ಲ ಅರ್ಧೆ ಮರಿಗಳನ್ನ ತಂದು ಈ ಗೋಪತ್ರ ಕಂದಾಯ ತಂದು ಪೂಜೆ ಮಾಡಿ ತೀರ್ಥ ಹಾಕಿ ಮರಿ ಕಡ್ದು ಅನಂತರ ನಾವು ಮಾರ್ನಿಗೆ ಸ್ವಾಮೀಜಿಯವ್ರು ಖರ್ಚಿ ಕಂದಾಯ ಮತ್ತು ಎಲ್ಲ ಪೂಜೆ ವಿಧಾನಗಳಿಂದ ಊರಿಂದ ಮೆರವಣಿಗೆ ಹಾಕಿ ಇಲ್ಲಿ ಬಂದು ಯಾವ ಊರು ಚೊಟ್ನಹಳ್ಳಿ ಸಿದ್ದಪ್ಪಾಜಿ ದೇವಸ್ಥಾನದ ಮೆರವಣಿಗೆ ಬಂದು ಇಲ್ಲಿ ನಾವು ಪೂಜೆ ಮಾಡಿ ಪ್ರಸಾದವನ್ನು ಎಲ್ಲರಿಗೂ ಹಂಚ್ತಾ ಇದ್ದೀವಿ. ಇಲ್ಲಿ 20ರಿಂದ 25 ಸಾವಿರದಿಂದ 30 ಸಾವಿರ ಜನ ಸೇರಿದೆ ಇವತ್ತು. ಇಷ್ಟೊಂದು ಜನ ನಾನು ಯಾವಾಗಲೂ ನೋಡಿರಲಿಲ್ಲ, ನಾನು ಹುಟ್ಟಿರ್ಲೂ ಇಲ್ಲ. ಇದೇ ಫಸ್ಟು ನಾನು ಈ ಜನ ನೋಡ್ತಾ ಇರೋದು. ಆದ್ದರಿಂದ ಈ ದರ್ಗೆ ದೊಡ್ಡವರ ದೊಡ್ಡ ಸೇವೆ ಅಂತೇಳಿ ಇದಕ್ಕೆ ಬಿರುದಾಗಿದೆ. ಈ ಸೇವೆ ಪಾರಂಪರಿಕವಾಗಿ 9 ವರ್ಷಕ್ಕೊಂದ್ಸರಿ, 5 ವರ್ಷಕ್ಕೊಂದ್ಸರಿ ಮಾಡ್ತಿದ್ರು. ಈ ಸಾರಿ 15 ವರ್ಷಕ್ಕೊಂದ್ಸರಿ ಮಾಡಿದ್ದಾರೆ. ಇಲ್ಲಿ ಸುಮಾರು 10 ವರ್ಷಕ್ಕೆ ಅಥವಾ 15 ವರ್ಷಕ್ಕೆ ನಮ್ಮದು ಸಿದ್ದಪ್ಪಾಜಿ ಮಹಾ ಸೇವೆ ನಡೆಯುತ್ತಿದೆ. ಈ ಸೇವೆಯನ್ನು ಎಲ್ಲ ಊರುಗಳು, ನಮ್ಮ ಚೊಟ್ಟನಹಳ್ಳಿ ಗ್ರಾಮ ಮತ್ತು ನಮ್ಮ ಸುತ್ತಮುತ್ತ ಕೂನುಕೊಪ್ಪಲು, ಕೆಂಚನದೊಡ್ಡಿ, ವೀರೇಶದೊಡ್ಡಿ ಮತ್ತು ಅಕ್ಕಪಕ್ಕದ ಹಳ್ಳಿಗಳು ಎಲ್ಲ ಜನರು, ಮತ್ತು ನಮ್ಮ ಊರಿಂದ ಔಷಧ ಹೋಗಿರೋ ಜನಗಳು, ಅವರ ಬಂಧು ಬಳಗದವರು ಮತ್ತು ಈ ಕುಲಕ್ಕೆ ಸಂಬಂಧಪಟ್ಟ ಸಿದ್ದಪ್ಪಾಜಿಯವರ ಜೀವನ ಸಂಬಂಧಪಟ್ಟ ಯಾರ್ಯಾರು ಇರ್ತಾರೆ ಹುಣಸೂರು ಅವರೆಲ್ಲ ಜನಗಳು ಸೇರ್ತಾರೆ. ಸಾರ್ವಜನಿಕರು ಇಲ್ಲಿ ಜಾತಿ ಭೇದ ಭಾವ ಯಾವುದೂ ಇರುವುದಿಲ್ಲ. ಎಲ್ಲ ಜಾತಿ ಜನ ವರ್ಗದವರು ಸೇರಿ ಈ ಸೇವೆ ನಡೀತದೆ ಈ ಚೊಟ್ಟನಹಳ್ಳಿ ಗ್ರಾಮದಲ್ಲಿ. ಇದು 15 ವರ್ಷಕ್ಕಂತಲೇ ನಡೆದಿರೋ ಸೇವೆ, ಮಹಾ ಸೇವೆ ಇದು, ದೊಡ್ಡ ಸೇವೆ ಇದು.
ಎಷ್ಟು ಸಾವಿರ ಜನ ಸೇರಿದ್ದಾರೆ? ಇವತ್ತು ಹೆಚ್ಚು ಕಮ್ಮಿ 20ರಿಂದ 25 ಸಾವಿರ ಅಂತ. ಯಾವ ಊರಿಂದ ಭಾಗವಹಿಸಿದ್ದಾರೆ? ಚೊಟ್ಟನಹಳ್ಳಿ ಗ್ರಾಮದಿಂದ ನಡೆದಿದೆ. ಸುತ್ತಮುತ್ತ ಹಳ್ಳಿ ಎಲ್ಲ ಸುತ್ತಮುತ್ತ ಹಳ್ಳಿಯವರೆಲ್ಲ ಬರ್ತಾರೆ. ಭಕ್ತಾದಿಗಳಿಗೆ ಏನು ಹೇಳಕ್ ಬಯಸ್ತಿರೋದು? ಭಕ್ತಾದಿಗಳಿಗೆ ಅಂದರೆ ಈ ಮಹಾಸೇವೆಗೆ ಬಂದು ದೇವರ ದರ್ಶನ ಪಡೆದು ಅವ್ರಿಗೆಲ್ಲ ಪ್ರಸಾದ ಸ್ವೀಕರಿಸಿ ಅವ್ರು ಒಳ್ಳೇದಾಗಬೇಕಂತ ನಾವು ಬಯಸ್ತಿದ್ದೀವಿ. ಬಂದಾಗ ಇದು ಈ ಚೊಟ್ಟಣಿ ಗ್ರಾಮಕ್ಕೆ ಹೊಂದ್ಕೊಂಡು ಮಾಡೋದು ಹೊಂದ್ಕೊಂಡು ಮರಳಿ ಬಂದಿದೆ ಅಂತ ಬಂದು ಈ ಸತಿ ಬಂದಾಗ ಒಬ್ಬರಿಗೆ ಹೊಂದ್ಕೊಂಡು ಚೊಟ್ಟಣಿ ಗ್ರಾಮಕ್ಕೆ ಸರಿ ಸರ್. ಊಟ ಮಾಡೋದ್ರಿಂದ ನಿಂತಿರಬೇಡಿ, ದಯಮಾಡಿ ಭಕ್ತಾದಿಗಳು ಊಟ ಮಾಡೋದು ಅವಕಾಶ ಮಾಡಿಕೊಡಿ. ನಿನ್ನನು ಕಾಣುವ ಆಸೆಯು